ನಾನು ನೋಡಿದ್ರೆ ನಿಮಗೆಲ್ಲ ನಗು ಬರುತ್ತಲ್ವಾ? ನನ್ನ ಹಾಡ್ಕೊಂಡು ನಗಬೇಕು ಅಂತ ಅನ್ಸುತ್ತೆ. ಅನಂತ ಕ್ಷಣ ನನ್ನ ಮೇಲೆ ಒಂದೊಂದ್ಸರಿ ಸಿಟ್ಟು ಬರುತ್ತೆ, ಬೈಬೇಕು ಅನ್ಸುತ್ತೆ ಅಲ್ವಾ? ಯಾಕೆ ಅಂದ್ರೆ ನಾನು ಇಷ್ಟು ದಿನ ಬದುಕಿದ್ದೆ ಹಾಗೆ. ನನ್ನ ಉಸಿರು ಬಳ್ಳಿ ಅಂದ್ರಿ, ನಿಜ. ಉಸಿರು ಬಳ್ಳಿ ಬಣ್ಣ ಬದಲಾಯಿಸೋದನ್ನ ನೋಡೋದಕ್ಕೆ ಅಸಹ್ಯ ಅನ್ಸುತ್ತೆ, ಕೆಟ್ಟದಾಗಿರುತ್ತೆ. ಆದರೆ ಉಸಿರು ಬಳ್ಳಿಗೆ ಬಣ್ಣ ಬದಲಾಯಿಸೋ ಗುಣ ಇರೋದೇ ಅದು ಬದುಕಕ್ಕೋಸ್ಕರ ಸ್ವಾಮಿ. ನನಗೆ ಬೇರೆ ದಾರಿ ಇರಲಿಲ್ಲ. ಹೇಗೋ ಬಣ್ಣ ಬದಲಾಯಿಸ್ಕೊಂಡು ನಾಟಕ ಆಡ್ತಾ ಬದುಕಲೇಬೇಕಿತ್ತು. ಮದುವೆ ಅದೇ, ಗಂಡನ ನಂಬ್ಕೊಂಡು ತವ್ರ ಮನೆ ಬಿಟ್ಟು ಬಂದೆ. ಆದರೆ ನಿಮಗೆ ಗೊತ್ತಲ್ಲ, ನನ್ನ ಗಂಡಂತೂ ಜವಾಬ್ದಾರಿ ತಗೊಳ್ಳೋ ಜೀವ ಅಲ್ಲ. ನನ್ನ ಜೊತೆಗಿರೋ ಅಷ್ಟು ದಿನ ಇದ್ದು ನನಗೆ ಕೈ ಕೊಟ್ಟು ಹೊರಟೋಗ್ಬಿಟ್ಟ. ನಾನು ಮದುವೆ ಅದೇ, ಗಂಡನ ನಂಬಿಕೊಂಡು ತವ್ರ ಮನೆ ಬಿಟ್ಟು ಆಚೆ ಬಂದೆ. ನನ್ನ ಗಂಡ ನನ್ನ ಜೊತೆ ಇರೋ ಅಷ್ಟು ದಿನ ಇದ್ದುಬಿಟ್ಟು ಆಮೇಲೆ ಸನ್ಯಾಸ, ಆಧ್ಯಾತ್ಮ ಅಂತ ಕೈ ಕೊಟ್ಟು ಹೊರಟೋಗ್ಬಿಟ್ಟ. ಬರೀ ಕೈ ಕೊಟ್ಟು ಹೊರಟೋದ್ನ, ಕೈಯಲ್ಲೊಂದು ಮಗುನು ಕೊಟ್ಟುಬಿಟ್ಟು ಆಮೇಲೆ ಕೈ ಕೊಟ್ಟು ಹೊರಟೋದ. ಒಬ್ಬಳೇ ಹೆಣ್ಮಗಳು, ಕೈಯಲ್ಲಿ ಮಗು. ಸಮಾಜದಲ್ಲಿ ಹೇಗೆ ಬದುಕಬೇಕು, ಮಾನ ಕಾಪಾಡ್ಕೋಬೇಕು, ಮಗನ ಹೊಟ್ಟೆ ತುಂಬಿಸ್ಬೇಕು. ಅಲ್ಲಿದ್ದ ಶುರು ಮಾಡಿದೆ ನೋಡಿ ಸ್ವಾಮಿ ನಾಟಕ ಮಾಡೋದನ್ನ, ಬಣ್ಣ ಬದಲಾಯಿಸೋದನ್ನ. ಆದ್ರೆ ನಿಮಗೆಲ್ಲ ಈ ಕಾಂತಮ್ಮ ಕಾಮಿಡಿ ಪೀಸ್ ಹಾಕೊಂಡ್ಲು. ಆದ್ರೆ ಕಾಂತಮ್ಮನ ಹಿಂದಿರೋ ಕಣ್ಣೀರು ನಿಮಗೆ ಯಾರಿಗೂ ಕಾಣಿಸ್ಲಿಲ್ಲ. ಆಮೇಲೆ ನನ್ನ ಮಗನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಚೆನ್ನಾಗಿ ಓದಿಸ್ದೆ, ಬೆಳೆಸ್ದೆ. ಇವ್ರ ಕೈ ಕಾಲು ಇಟ್ಕೊಂಡು ಒಂದು ಕೆಲಸನೂ ಕೊಡಿಸ್ದೆ. ನಾನು ಎಷ್ಟು ದಿನ ಅಂತ ಇಷ್ಟು ಕಷ್ಟಪಟ್ಕೊಂಡು ಬದುಕಲಿ ಹೇಳಿ? ನನಗೂ ನೆಮ್ಮದಿಯಾಗಿರ್ಬೇಕು ಅನ್ನಿಸ್ತು. ಅವನಿಗೊಂದು ಮದುವೆ ಮಾಡಿಬಿಟ್ರೆ ನನ್ನ ಜೀವನ ನೆಮ್ಮದಿಯಾಗಿರುತ್ತೆ, ಆರಾಮಾಗಿತ್ತು ಬಿಡ್ರೆ ಅನ್ಕೊಂಡು ಸಂಬಂಧ ಹುಡುಕದೆ. ನೀವು ಸಿಕ್ಕ್ರಿ, ಏನು ಮಾಡೋದು ಪಾಪ, ನಿಮಗೂ ಬಡತನ. ಆಮೇಲೆ ನನ್ನ ಮಗ ಕೊಡಿಸಿದ ಕೆಲಸನೂ ಬಿಟ್ಟು ಸೋಂಬೇರಿಯಾಗಿ ಮನೆ ಸೇರ್ಕೊಂಡ. ನನಗಾದ್ರೂ ಮಗನ ಬಿಟ್ಟರೆ ಬೇರೆ ಯಾರಿದ್ರು? ನಾನು ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಮೂಟೆ ಕಟ್ಟಿ ಈ ಮನೆ ಬಂದು ಸೇರ್ಕೊಂಡೆ. ಕೈಗೆ ಕಾಸಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಅಂದಾಗ ನಾನು ಆಡೋ ಮಾತುಗಳನ್ನೇ ಯಾಕೆ ಬಳಸ್ಕೋಬಾರ್ದು? ತಮಾಷೆ ಅಂತ ಅನಿಸ್ಬೋದು, ಆದರೆ ನಾನೇ ಬದುಕಬೇಕಲ್ಲ ಸ್ವಾಮಿ ಕಂಡೋರ ಮನೆಯಲ್ಲಿ. ನಂದು ದುಡಿಯೋ ವಯಸ್ಸಲ್ಲ, ಮತ್ತೆ ದುಡಿದು ಬದುಕ್ತೀನಿ ಅಂದರೆ ಬಡತನದಿಂದನೇ ಶುರು ಮಾಡಬೇಕು. ನನಗೂ ಸಾಕಾಗ್ಬಿಟ್ಟಿದೆ.